ಎಸ್ಕೇಪ್ನ ಏನೋ ಅಂತಾರ ಬ್ರೇಕಪ್ ಆಗೈತಿ ಹುಡುಗ್ಯಾರ ಮುಡಿ ಹೋಗ್ಬಿಡು ಹಂಗ ಉಳ್ಕೊಂತ ಹೊರಗೆ ಹೋಗ್ಬಿಡ ನಾವು ಖಾಲಿ ನೀ ಹುಡುಗ ಕನ್ಫ್ಯೂಸ್ ನೀವು ಮುಗನೆ ಹಾಕ್ತೇನೆ ಪ್ಲೀಸ್ ಬಿಟ್ಟು ಮಾಡ್ ಬೇಬಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಇವತ್ತಿನ ಬ್ಲಾಗ್ ಏನಂತ ನೀವು ತಂಬೇಲಿ ನೋಡಿರ್ತೀರಿ. ಸೊ ಇವತ್ತು ಒಂದಷ್ಟು ಕಂಟೆಂಟ್ ಶೂಟ್ ಮಾಡೋದು ಅದಕ್ಕೋಸ್ಕರ ಬಂದೀವಿ. ನೀವು ನೋಡ್ಬೋದು ನಂದು. ಸೊ ನಾನು ಔಟ್ಫಿಟ್ ಹಂಗೈತಿ. ಸೊ ಬುಡ್ಡ ಆಗ್ಬಿಟ್ಟನೀಗ ಇವಾಗ ಕಂಟೆಂಟ್ ಮತ್ತೆ ಸಿಗ್ತೇವಂತ ಮಜಾಕ್ ಮಾಡ್ಕೊಂತ ಇವತ್ತಿವ್ ಬಂದ್ಬಿಟ್ಟ ನೋಡ್ರದ. ನಾನು ಎಷ್ಟದ ಇವತ್ತ ಮಾಡು ಹೊಡಿಬೇಡವ ಹಂಗ ಹೇಳ ಹೊಡ್ರಿ ಏನಾಕೈತಿ ತಗೋ ಲಟಸ್ಲ ಇನ್ನ ಲಟ್ಟಸ್ಲೆ. ಇನ್ನೊಂದು ಗೈಸ್ ಬ್ರೇಕಪ್ ಆಗೈತಿ. ಲವರ್ ಎಲ್ಲ ಆಗೈತೆ ಲವರ್ ಎಲ್ಲ ಆಗೈತಿಲ್ಲ ಹೇಳ ಆಗೈತಿಲ್ಲ ಆಗೈತಿ 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 ಮಾನ್ಸಿಕಿದ್ ಇಟ್ಟಿದ್ರು ಇನ್ಸ್ಟಾಗ್ರಾಮ್ನ್ಯಾಗ ಹಾಕಿದ್ದಿಲ್ಲ. ಬಿಡಿ ಗೈಸ್ ಬಿಡಿ ನೋಡ್ರಿ ನೋಡಿ ಎರಡು ತೊಗೊಂಬಂದಿವ್ನ 10 ಗೈಸ್ ಬಿಡಿ ಒಂದು ಕಂಟೆಂಟ್ಗೋಸ್ಕರ ಇಟ್ಟು ತೊಗೊಂಬಂದಿವ ಬಿಡಿ. ಸೊ ಇವ್ ಹಂಗ ಮಾಡ್ತಾನೆ ಇವ. ನೋಡ ಹೆಂಗ್ ಮಾಡ್ಬೇಕಂದ್ರ ಇಲ್ಲಿ ನೋಡ್ದ ಇಲ್ಲಿಂದದ ಈಗ ಬರ್ಬೇಕ ಇಲ್ಲಿ ಬರ್ಬೇಕ ಹಿಂಗ್ ಬಂದವನ ಬೇಬಿ ಬಿಟ್ಟು ಹೋಗೋಣ ಮಾತು ಕೇಳಿ ಬೇಬಿ ಪ್ಲೀಸ್ ಬಿಟ್ಟು ಹೋಗೋಣ ಬೇಬಿ ನಾನು ಹಿಂಗ್ ಮಾಡಿ ಹಿಂಗ್ ಮಾಡ್ಬೇಕು. ಓಕೆ ಓಕೆ ಡನ್ ಟೇಕ್ ದಿಸ್. ಸೊ ಗೈಸ್ ಈ ಕಂಟೆಂಟ್ ಮುಗಿಸ ಮತ್ತೆ ಸಿಗ್ತೀನಂತ. ಎಷ್ಟು ಬರಿಗೆಟ್ಟಾನಂದ್ರಿ ಇವ ಹೇಳಾಕೊಲ್ಲ ಅಷ್ಟು ಬರ್ಗೆಟ್ಟ ನೀವು. ಜಗ್ಗಿ ಮಂದಿಗೆ ಆದ್ರೂ ಹೆಣ್ಮಕ್ಳು ಜಗ್ಗಿ ಮಂದಿ ಫಾಲೋ ಮಾಡ್ಯಾನು ಆದ್ರ ಅವ್ರು ಎಸ್ಕೇಪ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಏನೇನು ಎಸ್ಕೇಪ್ ಏನೋ ಅಂತಾರಲ್ಲ ಎಸ್ಪೆಕ್ಟ್ ಏನದ ಎಸ್ಕೇಪ್ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಏನೋ ಅಂತಾರ ಎಕ್ಸೆಪ್ಟ್ ಎಕ್ಸೆಪ್ಟ್ ಅದನ್ನ ಮಾಡ್ಕೊಂಡಿಲ್ಲ ಅವ್ನವ್ರು ಅದನ್ನ ನೋಡಾತಿದ್ದಾವ. ಗುಟ್ಗಾದ ಹಾಕೊಂಡ್ರೆ ಕ್ಯಾನ್ಸರ್ ಬಂದು ಸಾಯ್ತೀರಿ ನೋಡಿ ಲಗುಣ ಸಾಯ್ತೀರಿ ನೀವು. ಏಜ್ ಆಗೋದಕ್ಕೆ 18 ವಯಸ್ಸು ಅದಕ್ಕೆ 22 ನಂಗ 18 ವಯಸ್ಸಿನಾಗ ಸಾಯ್ಬೇಕಿತ್ತು ಹಂಗಾರ ಅದಕ್ಕ ನಾ ಸಾಯ್ತಿ ಆದ್ರೂ ಲಘು ಸಾಯ್ತೀನಿ. ನೀ ಏನಂದಿ 18 ವಯಸ್ಸು ಅಂದಿ ನಂಗೆ 22 ಈಗ 18ಕ್ಕೆ ಸಾಯ್ಬೇಕಿತ್ತು ನಾ ಹಂಗಲ್ಲ ನಿನಗ 22 ವಯಸ್ಸಲ್ಲಿ ನಿನಗ ಈಗ 18 ಇನ್ನ ಮೈನರ್ ಅದೀನಿ ಮೈನರ್. ಸೊ ಇನ್ನೊಂದು ವಿಡಿಯೋ ಬರೋದು ನಾಳೆ ನೋಡ್ರಿ ಗೈಸ್. ಮಸ್ತ್ ಮಾಡ್ಯಾನ ನೀವು ಮಸ್ತ್ ಮಾಡ್ಯಾನ ರಾಡ್ಯಾಗ ಬಿದ್ದು ಉಳ್ಯಾಡಾನ ಅವ್ರ ಅನ್ನನಾಗ್ತಾ ಏನು ಮಾಡ್ತಿದ್ಯಾ ನೀನು ಮಾಡ್ತಿದ್ಯಾ ಯಾವ್ದು ಮಳೆಯಾಗಿ ಈ ಮಳೆಯಾಗ ಒಂದು ರೀಲ್ಸ್ ಮಾಡೋಣ ಬರೀಲಿ. ಮಳೆ ಮಾತಾಡಿದೆ ಮೌನ ಸೋತೋಗಿದೆ. ಏನ್ ಹೇಳ್ತಿಲ್ಲ ಏಷಾ ನೀನು ಏನ್ ಅನ್ಕೊಂಡಿ ಏನಪ್ಪ ಈ ಕಡೆ ಅಲ್ಲಿ ಕ್ಯಾಮ್ರಾ ಅಲ್ಲಿ ಏನ್ ಅನ್ಕೊಂಡಿ ಹೇಳ ಏನ ಬೆಳಿಬೇಕು ಅನ್ಕೊಂಡೆ. ಅದ ಈಗ ಬೆಳೆದಿ ಬಿಟ್ಟು ನೀನು ಏನ್ ಅನ್ಕೊಂಡಿ ಮುಂದೆ ಜೀವನದಾಗ ನೋಡಿ ಡ್ರೀಮ್ ಒಟ್ ಎಲ್ಲಾರನು ಚಲೋ ನೋಡ್ಕೋಬೇಕಂತ ಐತಿ. ಎಲ್ಲಾರನು ಅಲ್ಲ ಮರ ನಮ್ ಫ್ಯಾಮಿಲಿ ಒಳಗ ನಿನ್ ಫ್ಯಾಮಿಲಿ ಒಳಗ ಮತ್ತ ಏನ್ರ ಗೌರ್ಮೆಂಟ್ ಜಾಬ್ ಹಿಡಿಬೇಕು ಐತಲ್ಲ ಯಾವ್ದ ನಮ್ದ ಪೊಲೀಸ್ ಅದು ಪೊಲೀಸದ್ದು ಗಾಯ್ಸ್. ಈಗ ಅರ್ಜಿ ಅದು ಬಂದ್ರ ಹಾಕ್ಬೇಕನ್ನತನಿ. ಯಾವ ಅರ್ಜಿ ಕರೀತಾರ ಅದಕ್ಕೆಲ್ಲ ಹಾಕ್ಬೇಕನ್ನ ಮತ್ ಹೇಳ ಮತ್ತೇನ್ ಡ್ರೀಮ್ ಮತ್ ಅದು ಒಂದೈತ್ನ ಒಟ್ಟ ಗಾಯ್ಸ್ ಈಗ ಇವಂದ್ ಕೇಳ್ಬೇಕು ನಿಮ್ದು ಡ್ರೀಮ್. ನಂದ ಹುಡುಗ್ಯಾರ ಮುಡಿ ಹೋಗ್ಬಿಡು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಮತ್ತೇನಲ್ಲ ಬೇರೆ ಬಿಟ್ಟು ಈಗ ಫಸ್ಟ್ ಲವ್ ಮಾಡೋದ ಲವ್ ಮಾಡಿ ಹಾಕ್ಬಿಟ್ಟು ನಾನು ಮತ್ತೊಬ್ಬಾಕೇನ್ ಮಾಡೋದು ಒಟ್ಟ ಲಗ್ನ ಹೋಗ್ಬಿಟ್ಟಾನು ಇದನ್ನ ಮಾಡೋದು ಇದೇ ನಂದು ಡ್ರೀಮ್. ಅದೇ ಡ್ರೀಮ್. ಗುಟ್ಕ ಹಾಕೋದು ಅದೇ ಡ್ರೀಮ್. ಗುಟ್ಕ ಹಾಕೋದು ಎಣ್ಣೆ ಹೊಡಿದು
ಹುಡುಗಿಯರ್ ಪಟಾಯಿಸೋದು ಅಲ್ಲ ಈಗ ನಮ್ಮ ಇವ್ರಿಗೆ ಸೊ ಆಡಿಯನ್ಸ್ಗೆ ಏನ್ ಹೇಳ್ತಿ ಅವ್ರಿಗೆ ಡ್ರೀಮ್ ಅಂದ್ರೆ ಇನ್ನೇನ್ ಬಗ್ಗೆ ನನ್ನ ಡ್ರೀಮ್ ಹೇಳಿನಲ್ಲ ನಾನು ನಂಗೆ ಇದ ನನ್ನ ಡ್ರೀಮ್. ಅವ್ರಿಗೆ ಏನ್ರ ಒಂದ್ ಇದನ್ ಕೊಡ್ ಪೀಚ್ ಎಲ್ಲರೂ ಇದೇ ಥರ ಮಾಡ್ರಿ ಅನ್ನೋದು ನಮ್ಮ ಉದ್ದೇಶ. ನಾನು ಕೂಡಿದ್ದಾರು ಚಲೋ ಭಾವನೆ ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ನೀನು ಕುಡಿದಾರ ಇವ್ನು ಕುಡಿ ಮಾದಾನ ಅವಂಗೂ ಅನ್ನ ಇದು ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್. ನನ್ನ ಹಾರಿಗಡಿಸ್ತಿದ್ದ ಸ್ವಲ್ಪ ನಾವು ದೂರ ಅದನ್ ಚಲೋ ಆತ. ಇಲ್ಲ ಅಂದ್ರ ಎಲ್ಲ ಹಾಳು ಮಾಡ್ಯಾನ ನೀನು. ಮಾಡ್ತಿದ್ದ ಅನ್ನಿ ಏನ್ ಮಾಡ್ಯಾನ ಇಂಥವ ಕಲಿಸ್ತಿದ್ದ ಬ್ಯಾಡ್ ಬಿಡಪ್ಪ. ಅವ್ನು ರಾತ್ರಿ ಅವ್ನು ಕೂಡ ಮುಕ್ಕೋತಿಯಲ್ಲಿ ಇಲ್ಲ ಇಲ್ಲ ಏನ್ ಮಾಡಿ ಗುಟ್ಕ ಹಾಕುವ ನೀವು ಭಾಳ ಒಟ್ಟಾಯ ಮಾಡಿ ನಾನು ಹಾಕೋಲಿಲ್ಲ ಅವ. ನನ್ನ ಮನ್ಸಿಗೆ ಭಾಳ ಕೆಟ್ಟ ಅನಿಸ್ತು. ಏನ್ ಗುಟ್ಕ ನೀವು ಹೇರ್ ಹಾಕೋತಿ ಇಲ್ಲಪ್ಪ ನಾ ಚಿನ್ನತಲ್ಲ ನನ್ನ ಕೈಯಾರ ಕೊಡ್ತಾನೆ ನಾನು ರೊಕ್ಕ ಹಂಗೆ ಮಾಡ್ತಿ ನಿಂದ್ರ ಬಂತವಲ್ಲೇ ಇದ್ರಾಗ ನಿಂದ್ರ ನಾಚತಿ ಯಾಕೆ ಅಲ್ಲಿ ನೋಡ ಅಲ್ಲಿ ನೋಡಿ ಹೇಳ ಏನ್ ಹೇಳ ಗುಟ್ಗಾದು ಹಾಕೋಬೇಕು ಕಾಣಿಸ್ತೈತಿ ಇಲ್ಲ ಹಾಕೊಂದಿಲ್ಲ ಯಾವತ್ತು ಒಟ್ಟ ಇಲ್ಲ ಗಾಯ್ಸ್ ಒಳ್ಳೆ ಹುಡುಗ ನೀನು ಹಾಕೊಂಡಿಲ್ಲ ಅವ್ ಒಳ್ಳೆವಿಲ್ಲ ಅಲ್ಲ ಅವ್ ಒಳ್ಳೆವಿಲ್ಲ ಕೆಟ್ಟವನ ನನ್ ಕೂಡಿ ಒಳ್ಳೆವನ ಆಗ್ಬೇಕು ಅನ್ನೋ ಕಾರಣ ನಂದ. ಅದಕ್ಕೆ ಅವ ಕುಡಿಬೇಕು ಗುಟ್ಕ ಹಾಕೋಬೇಕು ಹುಡುಗ್ಯಾರ ಲಪಡ ಮಾಡ್ಬೇಕು ಅದ ಹಂಗ್ ಮಾಡ್ಬೇಕನ್ನೋ ಉದ್ದೇಶ ನಂದು. ಲಪ್ತ ಮಾಡ್ತಾನಂತ ನಮ್ ಕೂಡ ಡೆಡಿ ಅದ್ರ ನಾ ಒಟ್ಟ ಸೇರೋದ ಕೂಡ ಒಳ್ಳೆ ಕಲ್ರವ ಒಳ್ಳೆ ಕಲ್ರವ ಒಳ್ಳೆ ಕೆಲ್ಸ ಇಂಥ ಮಾಡ್ತಿರ್ಬೇಕ. ಮತ್ತ ಇದಕ್ಕತಿ ಕೇಸ್ ಅವ್ನ್ ಕೂಡ ಹೋಗ ಈಗ ಆಲ್ರೆಡಿ ಒಂದ್ ಕೇಸ್ ಏನ್ ಮಾಡಾಗುಲ್ಲ ಪೋಕ್ರೋ ಕೇಸ್ನ ಒಳಗ್ ಹಾಕ್ತಾರೋ ನಾಟಾರ ಹೊಳೆ ಮಟ್ಟು ಬಿಟ್ಟಾರ ಮತ್ತ ಬಿಡ್ತಾರ ಅವ್ನ ಈಗ ಬಿಟ್ಟಾರ ಈಗ ಬಿಟ್ಟಾರ ಇಂತಾರ ಬಗ್ಗೆ ಏನ್ ಹೇಳ್ತೀನಿ ಇಂತಾರ ಬಗ್ಗೆ ಏನ್ ಹಂಗ ಉಳ್ಕೊಂತ ಹೊರಗೆ ಹೋಗ್ಬಿಡ ನಾವು. ಏನ್ ಹೇಳ್ತೀನಿ ಇಂತಾರ ಬಗ್ಗೆ ಇಂತಾರ ಬಗ್ಗೆ ಯಾವ್ದ ಬ್ಯಾಡ ಬಿಡ ಚಲೋನೇ ಅಲ್ಲ ಬಾಯಾಗ ನಮ್ ಅವ್ರ ಬಾಯಾಗ ಮತ್ ನಮಗೂ ಇಂತಾರಿಗೆಲ್ಲ ಯಾವ ಕೂಡಿ ಯಾವ ಸೇರ್ತೀರಿ ಸೇರಾಕ್ ಹೋಗ್ಬೇಡ್ರಿ ನೀವ್ ಎಲ್ಲಾರ್ಗು ಚಟ ಹಚ್ತಾನು. ಅಲ್ಲ ಇವ್ನ ಹುಡುಗ ಅವ್ನು ಹೆಂಗಾರ ಬಿದ್ದಾಳು ಅಂತ ಚಟ ಅದು ನೋಡೋ ವಾರಕ್ಕೊಮ್ಮೆ ಜಕ ಮಾಡಾವ. ಡೈಲಿಗೆ 3 ಹೊತ್ತು ಜಳಕ ಮಾಡಿ ಹುಡುಗಿಯರ್ ಪಟಾಯಿಸ ಹೋಗ್ತಾನೆ ಅಣ್ಣ. 3 ಹೊತ್ತು ಜಳಕ ಮಾಡ್ತಾನೆ ದಿನಕ್ಕ. 3 ಡ್ರೆಸ್ ಕೈತೇನೆ ದಿನಕ್ಕ. ಅಲ್ಲ ಡ್ರೆಸ್ ಅಲ್ಲ ಅಂದ್ರ ಅವ ಅಷ್ಟು ಸ್ಮಾರ್ಟ್ ಅದಾನ ಅದಕ್ಕೆ ಅಟ್ ಮಂದಿ ಹುಡುಗ್ಯಾರ ಇಂಪ್ರೆಸ್ ಆಗಿ ಅಟ್ ಅವಂಗಲ್ಲ ಅಂದ್ರ ಅಷ್ಟು ಇದು ಅವ್ರಿಗೆ ಗೊತ್ತಾಯ್ತು ನೋಡ ಕರೆಯೋದಕ್ಕ ಅಷ್ಟ ಅವ್ರು ಕಮೆಂಟ್ ಹಾಕ್ತಾರ ನೋಡ. ಅವ್ರ ಏನಂತ ಹಾಕ್ತಾರ ಕಮೆಂಟ್ ಅದ ನೀನು ಕಲಿಯಾ ನಂಬರ್ 1 ಇಂಡಿಯಾ ಕಲಿಯಾ ಅಂತ ಹಾಕ್ತಾರ ನನಗೆ. ಅದನ್ನ ಹಾಕೋಲ್ಲ ಅವ್ರಿಗೆ ಗೊತ್ತಾಯ್ತು ಅದು ಹಾಕ್ತಾರ ಅವ್ರ ಕಮೆಂಟ್. ಕರೆಯೋದಕ್ಕೆ ಇದನ್ನ ಹಾಕ್ತಾರ ಅವ್ರೆಲ್ಲ ಬಾಳ ಹಾಕ್ತಾರ. ಕಾಲಿಯಾ ಕಾಲಿ ಅಣ್ಣ ನೆಟ್ಗಣ್ಣ ಕಾಲಿಯಾ ಕಾಳಿ ಅಲ್ಲಲೇ ಕಾಳಿ 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 ಅಲ್ಲಲೇ ನನ್ ಸತೆ ಕನ್ಫ್ಯೂಸ್ ಮಾಡತ್ತೀನಿ. ಕಾಳಿ ಕಾಳಿ ಅಲ್ಲಲ್ಲ ಕಾಲಿ 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 ಕನ್ಫ್ಯೂಸ್ ಮಾಡತಾನ ಹೇಳು. ಕಾಲಿ ನೀ ಹುಡುಗ ಕನ್ಫ್ಯೂಸ್ ಅದಿ ಆಡ್ಬೇಡ ಪ್ರಿಪೇರ್ ಆಡತಾನ. ಏ ಆಡ್ಬೇಕಂತಾವ ಫ್ರೀ ಫೈರ್ ಅದು ದೇಶಕ್ಕೆ ಸ್ವಾತಂತ್ರ್ಯ ತರ್ಕೊಡ್ತದ ಫ್ರೀ ಫೈರ್ ಅವ್ನು. ಹಂಗಂದ್ರೆ ಏನ ಈಗ ದೇಶಕ್ಕೆ ಮುಖ್ಯಮಂತ್ರಿ ಯಾವ್ದಾನ ಕೇಳ. ಹೌದು ಯಾರದಾರ್ಲೆ ನಮ್ ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ. ಸಿಂಹ ಸ್ವಲ್ಪ ಹಂಗದಾನ ಅದಕ್ಕೆ ಏನ್ ಮಾಡಕ್ ಬರಲ್ಲ. ಈಗ ಹೇಳ್ತಾನ ನೋಡು ಆರ್ಯನ್ ಕೆಲ್ವಿನ್ ಗೈಸ್ ಆರ್ಯನ್ ಕೆಲ್ವಿನ್ ಅಂದ್ರೆ ನಿಮ್ಗೆ ಇಷ್ಟ ಭಾಳ. ಸೊ ಇದು ಮಾಡತ್ತಾನ ಒಂದು ಫಾಲೋ ಇನ್ಸ್ಟಾಗ್ರಾಮ್ ಹೌದಲ್ಲ ಮಾಡಾರನ್ ಮಾಡತ್ತಾನ ಗೈಸ್ ಮಾಡತ್ತಾನ ಗೈಸ್. ನೀವು ಮುಗನೆ ಹಾಕ್ತೇನೆ ಅದನ್ನ ದೂರ ಹಿಡಿತೀವ ಗೈಸ್ ತಗೋ ಗೈಸ್ ನೋಡಿ ಇವ ಕಲಿಯಾ ಗೈಸ್ ಕಲಿಯಾ ನಂಬರ್ 1 ಇಂಡಿಯಾ ಕಲಿಯಾ ಗೈಸ್. ಸೊ ಮಳಿ ಎಷ್ಟಾಗತ್ತದ ಅಂದ್ರೆ ಈಗ ಒಂದು ಕಂಟೆಂಟ್ ಶೂಟ್ ಮಾಡ್ಬೇಕಂತ ಬಂದೇವೆ ಬಟ್ ಮಳಿ ನೋಡ್ರಿ ಇಲ್ಲಿ ಹೆಂಗೆ ಆಗತ್ತದ್ದು. ಸೊ ಇಷ್ಟು ಮಳಿ ಆಗಕತ್ಬಿಟ್ಟೈತಿ ಕಂಟೆಂಟ್ ಶೂಟ್ ಮಾಡೋಕ್ಕಾಗತ್ತಿಲ್ಲ. ನೋಡ್ರಿ ಈ ಮಳಿ ಎಲ್ಲ ನಿಂತಿಂದ ಕಂಟೆಂಟ್ ಶೂಟ್ ಮಾಡಿ ಮನೆಗೆ ಹೋಗ್ಬೇಕು. ಸೊ ಎಲ್ಲ ಮಾಡಿ ಮುಗಿಸೆ ಇವತ್ತೆಲ್ಲ ಮುಗಿಸೆ. ಸೊ ನಾನು ಒಂದು ಈ ಯಾವಾಗ ಇರ್ತಾನಲ್ಲ ಖಾಲಿ ಸೊ ಅವಾಗೆಲ್ಲ ಮಾಡಿ ಮುಗಿಸ್ಬಿಡ್ತಾನೆ ಕಂಟೆಂಟ್ ಎಲ್ಲ. ಆಮೇಲೆ ಡೈಲಿ ಒಂದೊಂದು ಪೋಸ್ಟ್ ಮಾಡ್ಕೊತ ಹೋಗ್ತೀವಿ. ಸೊ ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಇಲ್ಲ ಅಂದರೆ ಜೀವನ ಹೊಟ್ಟಿ ಪಾಡಲ್ಲ ಹೆಂಗೆ. ಅದಕ್ಕೋಸ್ಕರ
ಡೈಲಿ ಒಂದು ಪೋಸ್ಟ್ ಮಾಡ್ತಾನೆ. ಬಟ್ ವೀಕೆಂಡ್ ಏನು ಇದು ಇರುತ್ತಲ್ಲ ಸೂಟಿ, ಸೊ ಅವಾಗ ಎಲ್ಲ ಕಂಟೆಂಟ್ ಶೂಟ್ ಮಾಡಿ ಇಟ್ಕೊಂಡು ಡೈಲಿ ಒಂದೊಂದು ಪೋಸ್ಟ್ ಮಾಡ್ಕೊತ ಹೋಗ್ತೇನೆ. ಇದೆ ನಂದು. ಸೊ ಸಿನಿಮಾ ನಮ್ಮ ಕೆಲಸ ಇದೆ ಅಷ್ಟೇ, ಮತ್ತೇನಿಲ್ಲ. ಗೈಸ್, ನಮ್ಮ ಮದರ್ ಇಂಡಿಯಾ ಗೋಬಿ ತೊಗೊಂಬಂದ್ಬಿಟ್ಟಾರೆ ಇವತ್ತು ನನಗೆ, ನೋಡ್ರಿ. ಸೊ ಬಟ್ಟೆ ಸತಿ ತಿಂದ್ಬಿಡೋಣ ಅಂತ. ಇವತ್ತು ವಿಡಿಯೋ ಮಾಡಕ್ಕೆ ನಮ್ಮ ಅವ್ವ ಬರಲಿಲ್ಲ, ಯಾಕಂದ್ರೆ ಊರಿಗೆ ಹೋಗಿದ್ರು. ಸೊ ನಮ್ಮ ಮಮ್ಮಿ ಊರಿಗೆ ಹೋಗಿದ್ರು ಮುಂದಿನ ಸಂಡೇ. ಸೊ ನಮ್ಮ ಮಮ್ಮಿ ಜೊತೆ ಒಂದು ಕಂಟೆಂಟ್ ಶೂಟ್ ಮಾಡ್ತಾರೆ. ಬಟ್ ಈ ಸಂಡೇ ನಮ್ಮ ಮಮ್ಮಿದು ಯಾವ್ದು ವಿಡಿಯೋಸ್ ಬರೋ, ಯಾಕಂದ್ರೆ ಅವ್ರು ಊರಿಗೆ ಹೋಗಿದ್ರು ಗೈಸ್. ಗೋಬಿ ತಂದಾರ. ಗೋಬಿ ತಿಂದೆ ಮಾಟ ಅನ್ಸುತ್ತೆ. ಬಟ್ ಗೋಬಿ ಅಂದ್ರೆ ಇಷ್ಟ ನನಗೆ. ಅಷ್ಟೊಂದಿಲ್ಲ, ಭಾಳ ಒಂದು ಸ್ವಲ್ಪ ಅಷ್ಟೇ ತಿಂದ್ಬೋದು. ಮಸ್ತ್ ಅನಿಸುತ್ತೆ ಗೋಬಿ. ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲಿದೆ, ಆದ್ರೂ ಇಷ್ಟ ಇದೆ ಗೋಬಿ. ಸೊ ಗೈಸ್, ನಮ್ಮ ಮಮ್ಮಿ ಸಂಡೆಗೆ ಮಾರ್ಕೆಟ್ ಹೋದಾಗ ಸೊ ಆಕಿನ ಜನ ಮಾತಾಡಿಸ್ತಾರಂತ. ಸೊ ನೀವು ರೀಲ್ಸ್ ಚೆನ್ನಾಗಿ ಮಾಡ್ತೀರಂತ. ಸೊ ನಾ ಏನಲ್ಲ ಆಕಿನಾಗ ಹೇಳ್ಬಿಡ್ರಿ, ನೀವು ಮಾತಾಡ್ಸ್ತಾರ. ಬಾಳ್ ಮಂದಿ ಮಾತಾಡ್ತಾರ, ಎಲ್ಲಾರು ಟ್ಯಾಂಕ್ಸ್ ಅಮ್ಮ ಅಂತಾರ. ಇವತ್ತು ಟ್ಯಾಂಕ್ಸ್ ಅಮ್ಮ ಅಂತಾರಂತ. ಯಾಕಂದ್ರೆ ಸೊ ನೀವು ರೀಲ್ಸ್ ಹಂಗೆ ಮಸ್ತ್ ಮಾಡ್ತೀರಿ. ಸೊ ನನಗಿಂತ ನಮ್ಮ ಅಮ್ಮಾಗ ಫ್ಯಾನ್ಸ್ ಅದಾರ ಜಾಸ್ತಿ. ಸೊ ಯಾಕಂದ್ರೆ ಆಕಿನ ಎಲ್ಲಿ ಹೋಗ್ತಾರ ಎಲ್ಲ ಕಡೆ ಮಾತಾಡಿಸ್ತಾರಂತ. ಸೊ ನನಗಿಂತ ಸೊ ಆಕಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾಳ. ಹೌದಲ್ಲ, ಖುಷಿ ಆಗತ್ತಲ್ಲ ನನಗೆ ಹಂಗೆ ಮಾತಾಡಿಸ್ದಾಗ. ಭಾರಿ ಖುಷಿ ಆಕೈತಿ. ಸೊ ಯಾಕಂದ್ರೆ ಸೊ ನನಗಿಂತ ಆಕಿ ಫ್ಯಾನ್ಸ್ ಅದಾರಲ್ಲ, ಸೊ ಅದು ನನಗಂತ ಭಾಳ ಖುಷಿ ಆಕೈತಿ. ಯಾಕಂದ್ರೆ ಸೊ ನಮ್ಮ ಮಮ್ಮಿ ಎಲ್ಲಾರು ಹೋದಾಗ ಮಾತಾಡ್ಸಿರ ಆಕೆ ಬಂದು ಹೇಳ್ತಿರ್ತಾಳೆ ನನಗೆ, ಸೊ ಮಮ್ಮಿ ಸೊ ಇವತ್ತಿಗೆ ಮಾತಾಡ್ಸಿರ ನಾನು ಹಂಗಂತ. ಸೊ ನನಗೂ ಖುಷಿ ಆಗುತ್ತೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಯಾವಾಗ ಹಿಂಗೆ ಇರಲಿ ನಮ್ಮ ಮ್ಯಾಗ. ಸೊ ಇನ್ನೂ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ ಅಂತ. ರೋಲ್ ಕ್ಯಾಮ್ರಾ ಆಕ್ಷನ್. ಹಚ್ಚ ಬಾ ಈ ಮತ್ತೆ ಹಚ್ಚ ಆ ಡಬ್ಬಿ ಬಾಯ್ ತೊಂಬೈಲ್ಲ ಬಾಯ್. ಹಾಂ ತೊಂಬೈಲ್. ಹಾಂ ಆ ಬಾಯ ಹಾಕೋದ್ರಾಗ ಬಳಕ ಹಾಕಿ ನೋಡ್ಕೋತಾರ ಅಲ್ಲಿ ಬಾಳೆ. ಸೊ ಗೈಸ್, ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಸೊ ಎಲ್ಲ ಮಾಡಿರಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹಿಂಗೆ ಇರಲಿ. ಸೊ ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೆ ಬರ್ತಾನಂತ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಬಾಯ್ ಗೈಸ್, ಲವ್ ಯು.